ಏನಾಯ್ತು? ಎಂತ ಪಾಪಿ ನೀನು? ಏನಾಯ್ತು? ನನ್ನನ್ನು ಮುಂದೆ ಕುಳಿತುಕೊಳ್ಳುವುದಕ್ಕೆ ಹೇಳಿ ಬಾಣ ತೆಗಿತಾ ಇದೆಯಾ ಹೊಡೆಯೋದಕ್ಕೆ? ಗೊತ್ತಾಯ್ತು ನನಗೆ. ಯಾಕೆ ಇಲ್ಲಿವರೆಗೆ ನೀನು ಮಾಡಿರುವಂತಹ ವರ್ತನೆ, ನಿನ್ನ ಬಾಯಲ್ಲಿ ಬರುತ್ತಿರುವಂತಹ ಶಬ್ದ, ಇವುಗಳೆಲ್ಲವೂ ಹೇಗಿತ್ತು? ಬಾಣ ಕಂಡಾಗ ನಿನ್ನ ಬಣ್ಣ ಏನಾಯ್ತು ಅನ್ನೋದು ನನಗೆ ಅರ್ಥ ಆಯ್ತು ಈಗ. ಅಲ್ಲದೆ ಇದ್ರೆ ನಾನೇ ಮದುವೆ ಆಗ್ಬೇಕು ಅಂತ ನೀನೇ ಅಂದ ಚಂದ, ನೀನು ಮನ್ಮಥ ಸಮಾನ ಹೇಳಿದವಳು, ಬಾಣ ತೆಗೆದಾಗ ನಾನು ಪಾಪಿ ಅಂತ ನೀನು ಗುರುತಿಸ್ತೀಯ ಅಂತ ಆದ್ರೆ ಬಣ್ಣದಡಿ ಮತ್ತೆ ಹಿಂದಿನಿಂದ ಬಾಣ ಹೊಡೆಯವರನ್ನ ಏನ್ ಹೇಳ್ಬೇಕು? ಅಭ್ಯಾಸ ನನಗಿಲ್ಲ. ಯಾಕೆಂತಿದ್ರೆ ನೀನು ನಿನ್ನಂತವಳನ್ನು ಕೊಲ್ಲಬೇಕು ಅಂತ ಆದ್ರೆ ಮುಖಾಮುಖಿ. ಹಿಂದಿನಿಂದ ಯಾಕೆ ಗೊತ್ತುಂಟಾ? ಯಾಕೆ? ಈ ಬಾಣದ ತುದಿಯಲ್ಲಿ ನಿನ್ನ ವಿಶಾಲವಾದ ಬೆನ್ನಿನ ಮೇಲೆ ನನ್ನ ಹಸ್ತಾಕ್ಷರವನ್ನು ಮುದ್ರಿಸ್ತೇನೆ. ನನ್ನ ತಮ್ಮನಿಗೆ ನಾನು ಏನನ್ನ ಸೂಚನೆ ಕೊಡಬೇಕು ಅದನ್ನೆಲ್ಲ ನಿನ್ನ ಬೆನ್ನಿನ ಮೇಲೆ ಬರೀತೇನೆ ನಾನು. ಈಗ ಅರ್ಥ ಆಯ್ತು. ಏನಾಯ್ತು ನಿನಗೆ? ಈಗ ನನ್ನ ಬೆನ್ನಿನಲ್ಲಿ ನಾನು ಬರೀಲಿಕ್ಕೆ ಆಗುದಿಲ್ಲ, ಮತ್ತೆ ನಾನು ಬರೆದು ನಿನಗೂ ಓದ್ಲಿಕ್ಕೆ ಆಗುದಿಲ್ಲ. ಈ ಕುತೂಹಲ ಎನ್ನುವುದು ಕೊನೆಯವರೆಗೆ ಉಳಿತದೆ. ನಮ್ಮ ಉದ್ದೇಶವೇ ಅದು. ಕೊನೆ ಗಳಿಗೆಯವರೆಗೆ ಏನು 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 ಕುತೂಹಲ ಇರಬೇಕು. ಅಂಬಿನ ತುದಿಯೋ ಮೂಗನೆ ಕೊಯ್ಯಲ್ ಬರೆದು, ಅಂಬಿನ ತುದಿಯೋ ಮೂಗನೆ ಕೊಯ್ಯಲ್ ಬರೆದು, ಮೂಗನೆ ಕೊಯ್ಯಲ್ ಬರೆದು ಒದಗಿ ತೋರಿಸು ಬೆನ್ನ ಸರಿದು, ಒದಗಿ ತೋರಿಸು ಬೆನ್ನ ಸರಿದು, ಈ ಕುರುಗ ನೋಡಿದರೆ ಕೂಡುವ ನಲಿ ನಲಿದು, ಕುರುಗ ನೋಡಿದರೆ ಕೂಡುವ ನಲಿ ನಲಿದು. ಯಾಕೆ ಹುಚ್ಚು ಪ್ರಯತ್ನ ನಿನಗೆ? ಕಾಣಿಸುವುದಿಲ್ಲ. ಕಾಣಿಸಬಾರದು ಎನ್ನುವ ಕಾರಣಕ್ಕಾಗಿಯೇ ಬೆನ್ನಿನ ಮೇಲೆ ಬರೆದದ್ದು. ನೀನದರ ಜೊತೆಯಲ್ಲಿ ತಿರುಗ್ತಾ ಇದ್ದೀಯ ಅಂತ ಆದ್ರೆ ಬರೆದದ್ದು ನಿನಗಿಂತಲೂ ಮುಂದೆ ತಿರುಗ್ತದೆ ಬಿಟ್ಟರೆ ನಿನ್ನ ಕಣ್ಣಿಗೆ ಕಾಣುವುದಿಲ್ಲ. ಪ್ರಯತ್ನ ಮಾಡಬೇಡ. ಏನಾಗಬೇಕು ಎನ್ನುವಂತಹದ್ದು ನನ್ನ ತಮ್ಮನಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನಾಗಬೇಕು ಅಂತ ಅವ ಈಡೇರಿಸ್ತಾನೆ. ಅಲ್ಲ, ಏನೇನೋ ಆದ್ರೆ ಆಗುದಿಲ್ಲ. ಈಗ ಮದುವೆ ಆಗ್ಬೇಕಲ್ಲ. ಅಲ್ಲ, ಅದು ಅವನಿಗೆ ಗೊತ್ತಿರ್ತದೆ. ಕುತೂಹಲ ಅಂತ ಹೇಳಿದ್ದಲ್ಲ, ಮತ್ತೆ ಮದುವೆ ಆಗ್ತದೆ ಅಂತ ನೀನು ಹೋದ್ರೆ ಕುತೂಹಲ ಇರ್ತದ ಅಲ್ಲಿ. ಅದು ಏನಾಗ್ತದೆ ಎನ್ನುವ ಕುತೂಹಲ ನಿನಗೂ ನಿರೀಕ್ಷೆ ಇರ್ಬೇಕು. ಮತ್ತೆ ಆಗುದು ಮದುವೆ, ಆಮೇಲೆ ಕುತೂಹಲ ಬೇಕು ಅಂತ ಹೇಳುದು. ಅವಯ್ಯ, ತುಂಬಾ ಉಪಕಾರ ಆಯ್ತು. ಅಲ್ಲ, ಜೊತೆಗೆ ಬರ್ತೇವೆ ಇಲ್ಲಿ. ಖಂಡಿತ. ಮದುವೆ ಆಗುವ ಪೂರ್ವದಲ್ಲೇ ನಾನು ನನಗೆ ಭಾವನಾಗಿ ಬಿಟ್ಟೆ. ಆಗ್ಲಿ ಅಂತೆ ನನ್ನ ತಮ್ಮನಿಗೆ ನೀನು ಭಾವಿ ಪತ್ನಿ ಆಗುವುದಕ್ಕೆ ಹೊರಟವಳು. ನೋಡೋಣ ನೋಡೋಣ. ಎಂತ ಶಾಪ ಹೊಡೆಯುವ? ಹೋಗ್ಲಿ ಸ್ವಾಮಿ. ಯಾಕೆ? ಎಂತದ್ದು ಏಕಪತ್ನಿ ವ್ರತ ಅಂತ ಅವನಿಗೆ. ಹೌದಲ್ಲ? ಹೇಳಿದ್ನಲ್ಲ, ಏನು ಏನು ನನ್ನಿಂದ 3 ಮಡಿಗೆ ಚೆಲುವ. ನೀವೆಂತದ್ದು ರಾಗ ಹೇಳಿದ್ರು? ಚೆಲುವ ಹಾಳಾಗಿ ಹೋಗ್ಲಿ ಸ್ವಾಮಿ. ಅಲ್ಲ, ನನ್ನ ಅಂತರಂಗದ ಚೆಲುವು ಏನು ಅಂತ ನಿಮಗೂ ಗೊತ್ತಿಲ್ಲ. ನಮಗೂ ಬೇಕಾದ್ದೇನು? ಮತ್ತೆ ಹೇಳಿದ್ನಲ್ಲ, ಅಮ್ಮನಿಗೆ ಪ್ರಾಯ, ಅದು ಮುಖ್ಯ. ಹಾಗಿದ್ರೆ ಇನ್ಯಾಕ್ತಡ? ಈಗ ಅವ ಅಷ್ಟು ಚಂದ ಇದ್ದಾನಂತ ಆದ್ರೆ ನಾನು ಸ್ವಲ್ಪ ಚಂದ ಆಗುದು ಬೇಡ? ಇನ್ನೂ ಚಂದ ಆಗ್ಬೇಕು ಅಂತ ಚಂದದಿಂದ ಬಂದ ಅಬ್ಜಲೋಚನೆ, ಬಲು ಚಂದದಿಂದ ಬಂದ ಅಬ್ಜಲೋಚನೆ, ಚಂದದಿಂದ ಬಂದ ಅಬ್ಜಲೋಚನೆ, ಚಂದದಿಂದ ಬಂದ ಅಬ್ಜಲೋಚನೆ, ಕಾಮ ಸಮೀಪ ಮಾತ ಕೇಳು, ಕಾಮ ಸನ್ನಿಭ ಮಾತ ಕೇಳು, ಓ ಕಾಮ ಸನ್ನಿಭ ಮಾತ ಕೇಳು, ಬೇಡಿ ರಾಮ ಕಳುಗಿದ ಇಂದಿನೋಳು, ಬೇಡಿ ರಾಮ ಕಳುಗಿದ ಇಂದಿನೋಳು, ಮನವಿಟ್ಟು ಕೃಪಾಳು, ನಾ ಮನವಿಟ್ಟು ಕೃಪಾಳು, ನಿನ್ನ ಕಾಮಿಸಿ ಬಂದೆ ಮೋಗದೋಳು, ನಿನ್ನ ಕಾಮಿಸಿ ಬಂದೆ ಮೋಗದೋಳು, ನಿನ್ನ ಕಾಮಿಸಿ ಬಂದೆ ಮೋಗದೋಳು,
ತಿಳಿದುಕೊಂಡಿದ್ದೇನೆ. ಒಳ್ಳೆಯದಾಗಲಿ. ನನ್ನ ಪರಿಚಯ ನಿನಗುಂಟು. ಹೌದಪ್ಪ. ಅಪರಿಚಿತವಾದಂತಹ ಈ ಸ್ಥಳದಲ್ಲಿ ಅಪರಿಚಿತಳಾದಂತಹ ನೀನು ನಿನ್ನನ್ನ ಕಂಡಾಗ ಆಶ್ಚರ್ಯ ಆಯಿತು ನನಗೆ. ಆಶ್ಚರ್ಯ ಹಾ, ಯಾಕೋ? ಯಾರೂ ಕೂಡ ತಿರುವುದಕ್ಕೆ ಭಯಪಡುವಂತಹ ಪ್ರದೇಶ ಕಾಂತಾರ. ಏಕಾಂಗಿಯಾಗಿ ನೀನು ತಿರುಗಾಡ್ತಾ ಇದ್ದೀಯಲ್ಲ, ಅದರಲ್ಲಿಯೂ ನನ್ನಲ್ಲಿಗೆ ಬಂದು ನನಗೆ ಹೊಂದಿಸುವುದರ ಜೊತೆಗೆ ನನ್ನ ಹೆಸರು ಕೂಡ ಹೇಳ್ತಾ ಇದ್ದಿ. ಹೌದಪ್ಪ. ಯಾರು ಅಂತ ಗೊತ್ತಿಲ್ಲ. ನನ್ನ ಬಗ್ಗೆ ಸಾಕಷ್ಟು ಕೇಳಿ ತಿಳಿದುಕೊಂಡೇ ಬಂದವಳು. ನೀನು ಬರುವ ಸ್ವಲ್ಪ ಮೊದಲು ಘೋರವಾದಂತಹ ಶಬ್ದವನ್ನ ಕೇಳಿದವ ರಕ್ಕಸಿಯ ಧ್ವನಿಯನ್ನ ಮರು ಕ್ಷಣದಲ್ಲಿ ಆ ಯಾವ ಕಡೆಯಿಂದ ಆ ಧ್ವನಿ ಬಂತೋ ಆ ಕಡೆಯಿಂದ ನಿನ್ನ ಆಗಮನ ಆಯ್ತು. ಓಹೋ, ಅಲ್ಲ ನಾನು ಆ ರಕ್ಕಸಿ. ನೀನು ರಕ್ಕಸಿಯ? ಆಗಲ್ಲ. ಮತ್ತೆ ನಾನು ಆ ರಕ್ಕಸಿಯ ಧ್ವನಿಯನ್ನ ಕೇಳಿದ್ದೇನೆ ಅಂತ. ನೀನು ಆ ರಕ್ಕಸಿಯ ಧ್ವನಿಯನ್ನ ಕೇಳಿದ್ದೇನೆ. ಅಲ್ಲ, ನನಗೆ ಭಯ ಆಗ್ಲಿಲ್ಲ. ಹೌದಾ? ನನಗಿದೆಲ್ಲ ಅಭ್ಯಾಸ. ಈಗ ನಿನ್ನ ಬಗ್ಗೆ ಸಾಕಷ್ಟು ಕೇಳಿ ತಿಳಿದುಕೊಳ್ಳುವುದಕ್ಕೆ ನನ್ನನ್ನು ಬೇರೆ ಯಾರು ಕಳಿಸಿದ್ದಲ್ಲ. ಯಾರು ಕಳಿಸಿ? ನಿನ್ನ ಅಣ್ಣನೇ ರಾಮಚಂದ್ರನೇ ಇಲ್ಲಿಯವರೆಗೆ ಕಳುಹಿಸಿದ್ದು. ಬಹಳ ಕುತೂಹಲ ಉಂಟು. ಯಾಕೆ? ಈಗ ನಿನ್ನಣ್ಣ ರಾಮಚಂದ್ರ ಮಡದಿಯಾದಂತಹ ಸೀತೆಯೊಡನೆ ಈ ಪಂಚವಟಿ ಪ್ರದೇಶದಲ್ಲಿ ಸುಖವಾಗಿ ಸಂತೋಷವಾಗಿ ಕಾಲ ಕಳೀತಾ ಇದ್ದಾನಂತೆ. ಆದ್ರೆ ನೀನು ಏಕಾಂಗಿಯಾಗಿ ವಿರಹದಿಂದ ಬಳಲ್ತಾ ಇದ್ದೀಯಂತೆ. ಹೌದಾ? ಈಗ ನೋಡು, ಬಿಸಿಲ ಬೇಗೆಯಿಂದ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ತಂಗಾಳಿಯೊಂದು ಬೀಸಿ ಬಂದರೆ ಆ ತಂಗಾಳಿಯ ಸುಖ ಸ್ಪರ್ಶಕ್ಕೆ ಯಾರಾದರೂ ಮೈಯೊಡ್ಡದೇ ಇರ್ತಾರೆ ಹೇಳು? ಖಂಡಿತ ಇಲ್ಲ. ಅದೇ ರೀತಿಯಲ್ಲಿ ಹಸಿದು ಕಂಗಾಲಾದವನೊಬ್ಬನಿಗೆ ಮೃಷ್ಟಾನ್ನ ಭೋಜನವನ್ನ ಇಕ್ಕಿದರೆ ಆತ ಉಣ್ಣದೆ ಉಪವಾಸ ಕೈಗೊಳ್ತಾನೆ ಹೇಳು? ಅಂಥವನನ್ನು ಮೂರ್ಖ ಅಂತ ಹೇಳ್ತಾರೆ ಅಲ್ವೇ? ಹಾಗಿದ್ರೆ ಬೇಗೆಯಿಂದ ಬಳಲುತ್ತಿರುವಂತಹ ನಿನ್ನ ಪಾಲಿಗೆ ತಂಗಾಳಿಯಾಗಿ ನಾನು ಬಂದಿದ್ದೇನೆ. ಹಸಿದ ನಿನ್ನ ಒಡಲಿಗೆ ಮೃಷ್ಟಾನ್ನ ಭೋಜನವಾಗಿ ಬಂದಿದ್ದೇನೆ. ಬಾ, ನನ್ನನ್ನ ಕೂಡು, ಸರಸ ಮಾತಾಡು.